ಪುರುಷ ಶ್ರೇಷ್ಠನಾದ ಶ್ರೀರಾಮನು ಕೈ ಮುಗಿದುಕೊಂಡು ಅಂತಃಪುರದಿಂದ ಹೊರಡುತ್ತಿದ್ದಾಗ ಸ್ತ್ರೀಯರ ಅಂತಃಪುರದಲ್ಲಿ ಮಹತ್ತರವಾದಂತಹ ಆರ್ತನಾದ ಉಂಟಾಯಿತು. ಅನಾಥರಾದ ಜನರಿಗೆ, ದುರ್ಬಲರಿಗೆ, ತಪಸ್ವಿಗಳಿಗೆ ಯಾವನು ಶರಣ್ಯನೂ ರಕ್ಷಕನೂ ಆಗಿದ್ದನೋ ಅಂತಹ ನಾಥನು ಎಲ್ಲಿಗೆ ಹೋಗುತ್ತಿದ್ದಾನೆ? ನಾವು ಯಾವಾಗಲಾದರೊಮ್ಮೆ ಅವನನ್ನು ನಿಂದಿಸಿದರೂ ಅವನು ಕೋಪಗೊಳ್ಳುತ್ತಿರಲಿಲ್ಲ. ಮತ್ತೊಬ್ಬರಿಗೆ ಕೋಪ ಬರುವಂತಹ ಮಾತುಗಳನ್ನೇ ಅವನು ಆಡುತ್ತಿರಲಿಲ್ಲ. ಯಾರಾದರೂ ಕೋಪಗೊಂಡಿದ್ದಲ್ಲಿ ಅವರನ್ನು ಪ್ರಿಯ ಉಕ್ತಿಗಳಿಂದ ಪ್ರಸನ್ನಗೊಳಿಸುತ್ತಿದ್ದ. ಪ್ರತಿಯೊಬ್ಬರ ದುಃಖದಲ್ಲಿಯೂ ಸಹಭಾಗಿಯಾಗುತ್ತಿದ್ದನು. ಅಂತಹ ಸದ್ಗುಣ ಸಂಪನ್ನನಾದ ಶ್ರೀರಾಮನು ಎಲ್ಲಿಗೆ ಹೋಗುತ್ತಿದ್ದಾನೆ? ಮಹಾ ತೇಜಸ್ವಿಯಾದ ಶ್ರೀರಾಮನು ಸ್ವಂತ ತಾಯಿಯಾದ ಕೌಸಲ್ಯೆಯ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳುತ್ತಿದ್ದನೋ ಹಾಗೆಯೇ ನಮ್ಮ ವಿಷಯದಲ್ಲಿಯೂ ನಡೆದುಕೊಳ್ಳುತ್ತಿದ್ದನು. ಅಂತಹ ಮಹಾತ್ಮನು ಈಗ ಎಲ್ಲಿಗೆ ಹೋಗುತ್ತಿದ್ದಾನೆ? ರಾಜನು ಕೈಕೇಯಿಯಿಂದ ಪೀಡಿಸಲ್ಪಟ್ಟವನಾಗಿ ರಾಮನನ್ನು ಅರಣ್ಯಕ್ಕೆ ಹೋಗುವಂತೆ ಪ್ರೇರಿಸಿದನು. ಸಕಲ ಜಗದ್ರಕ್ಷಕನಾದ ಶ್ರೀರಾಮನು ಎಲ್ಲಿಗೆ ಹೋಗುತ್ತಿದ್ದಾನೆ? ಪ್ರಪಂಚದ ಸಕಲ ಪ್ರಾಣಿಗಳಿಗೂ ಪರಮ ಪ್ರಿಯನಾದ, ಧರ್ಮಯುಕ್ತನಾದ, ಸತ್ಯವ್ರತನಾದ ಶ್ರೀರಾಮನನ್ನು ಈ ನಮ್ಮ ರಾಜನು ಅರಣ್ಯಕ್ಕೆ ಕಳುಹಿಸುತ್ತಿದ್ದಾನೆ. ನಿಶ್ಚಯವಾಗಿಯೂ ಇವನು ಬುದ್ಧಿಹೀನನಾಗಿ ಬಿಟ್ಟಿದ್ದಾನೆ. ಹೀಗೆ ಎಲ್ಲ ರಾಜಮಹಿಷಿಯರು ಕರುಗಳನ್ನು ಕಳೆದುಕೊಂಡ ಹಸುಗಳ ಹಾಗೆ ದುಃಖ ಪೀಡಿತರಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಸಂಕಟದಿಂದ ಕೂಗಿಕೊಳ್ಳುತ್ತಿದ್ದರು. ಪುತ್ರ ಶೋಕದಿಂದ ಪರಿತಪಿಸುತ್ತಿದ್ದ ದಶರಥನು ಅಂತಃಪುರದಲ್ಲಿ ಆಗುತ್ತಿದ್ದ ಪತ್ನಿಯರ ಆರ್ತನಾದಗಳನ್ನು ಕೇಳಿ ಮತ್ತಷ್ಟು ದುಃಖಿತನಾದನು. ಶ್ರೀರಾಮನು ಅರಣ್ಯಕ್ಕೆ ಪ್ರಯಾಣ ಮಾಡಲಾಗಿ ಆಹಿತಾಗ್ನಿಗಳು ಅಗ್ನಿಹೋತ್ರಗಳನ್ನು ಮಾಡಲಿಲ್ಲ. ಗೃಹಸ್ಥರಾದವರು ಪಾಕಯಜ್ಞವನ್ನು ಮಾಡಲಿಲ್ಲ. ಪ್ರಜೆಗಳು ತಮ್ಮ ದೈನಂದಿನ ಕಾರ್ಯಗಳಲ್ಲಿ ಉದಾಸೀನರಾಗಿ ಬಿಟ್ಟರು. ಸೂರ್ಯನು ಅಸ್ತಂಗತನಾದನು. ಗಜಶಾಲೆಯಲ್ಲಿದ್ದ ಆನೆಗಳು ಮುಂದಿದ್ದ ಆಹಾರವನ್ನು ಮುಟ್ಟಲಿಲ್ಲ. ಶ್ರೀರಾಮನನ್ನು ಅಗಲಿದ ದುಃಖದಿಂದ ಹಸುಗಳು ಕರುಗಳಿಗೆ ಹಾಲು ಕೂಡ ಉಣಿಸಲಿಲ್ಲ. ಆ ಸಮಯದಲ್ಲಿ ಸ್ತ್ರೀಯರು ಚೊಚ್ಚಲ ಗಂಡು ಮಗುವನ್ನು ಪಡೆದರೂ ಸಂತೋಷಗೊಳ್ಳಲಿಲ್ಲ. ತ್ರಿಶಂಕುವು, ಕುಜನು, ಬೃಹಸ್ಪತಿ, ಬುಧರು ಇತರ ಗ್ರಹಗಳು ದಾರುಣರಾಗಿ ಕ್ರೂರವಾದ ಕಾಂತಿಯಿಂದ ಕೂಡಿದವರಾಗಿ ಚಂದ್ರನ ಸಮೀಪದಲ್ಲಿದ್ದರು. ಶ್ರೀರಾಮನು ವನವಾಸಕ್ಕೆ ಹೊರಟ ಕಾಲದಲ್ಲಿ ಆಕಾಶದಲ್ಲಿನ ನಕ್ಷತ್ರಗಳು ತಮ್ಮ ಸ್ವಾಭಾವಿಕವಾದ ಕಾಂತಿಯಿಂದ ವಿಹೀನವಾಗಿದ್ದವು. ಗ್ರಹಗಳು ಕೂಡ ತೇಜೋಹೀನವಾಗಿದ್ದವು. ಅವು ವಿಮಾರ್ಗದಲ್ಲಿದ್ದು ಹೊಗೆಯೊಡನೆ ಕೂಡಿ ಮಲಿನವಾಗಿ ಕಾಣಿಸುತ್ತಿದ್ದವು. ಶ್ರೀರಾಮನು ಅರಣ್ಯಕ್ಕೆ ಹೋಗುತ್ತಿದ್ದಾಗ ಮೇಘಗಳಿಂದ ಯುಕ್ತವಾದ ಬಿರುಗಾಳಿಯ ವೇಗದಿಂದ ಸಮುದ್ರವು ಎದ್ದೆದ್ದು ಕುಣಿಯುವ ಹಾಗೆ ಅಯೋಧ್ಯ ಪಟ್ಟಣವು ಕಂಪಿಸಿತು. ಕಾರ್ಮುಗಿಲಿನ ಆಚ್ಛಾದನೆಯಿಂದಾಗಿ ಎಲ್ಲ ದಿಕ್ಕುಗಳು ಕತ್ತಲಿನಿಂದ ಕವಿದವು. ಗ್ರಹಗಳಾಗಲಿ ನಕ್ಷತ್ರಗಳಾಗಲಿ ಆಕಾಶದಲ್ಲಿ ಪ್ರಕಾಶಿಸುತ್ತಿರಲಿಲ್ಲ. ಇದ್ದಕ್ಕಿದ್ದಂತೆಯೇ ಎಲ್ಲ ಪ್ರಜೆಗಳು ಬಹಳ ಖಿನ್ನರಾದರು. ಆಹಾರದಲ್ಲಾಗಲಿ ವಿಹಾರದಲ್ಲಾಗಲಿ ಯಾರಿಗೂ ಆಸಕ್ತಿಯೇ ಇರಲಿಲ್ಲ. ಅಯೋಧ್ಯ ಪಟ್ಟಣದಲ್ಲಿ ಶೋಕ ಪರಂಪರೆಯಿಂದ ಸಂತಪ್ತವಾಗಿದ್ದ ಜನಸಮೂಹವು ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಾ ದಶರಥನನ್ನು ನಿಂದಿಸುತ್ತಿತ್ತು. ರಾಜಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಎಲ್ಲ ಪ್ರಜೆಗಳು ಕಂಬನಿದುಂಬಿದ ಮುಖವುಳ್ಳವರಾಗಿದ್ದರು. ಸಂತುಷ್ಟವಾದ ಮುಖಭಾವವನ್ನು ಹೊಂದಿದ್ದ ಒಬ್ಬನೂ ಆ ರಾಜಮಾರ್ಗದಲ್ಲಿ ಕಾಣಲಿಲ್ಲ. ಸಮಸ್ತರು ಶೋಕಸಾಗರದಲ್ಲಿ ಮುಳುಗಿ ಹೋಗಿದ್ದರು. ವಾಯುವು ಶೀತಲವಾಗಿ ಬೀಸುತ್ತಿರಲಿಲ್ಲ. ಚಂದ್ರನು ಸೌಮ್ಯನಾಗಿ ಆಹ್ಲಾದಕರನಾಗಿರಲಿಲ್ಲ. ಸೂರ್ಯನು ತೇಜಸ್ಸಿನಿಂದ ಪ್ರಪಂಚವನ್ನು ಬೆಳಗುತ್ತಿರಲಿಲ್ಲ. ಹೀಗೆ ಜಗತ್ತಿನಲ್ಲಿ ಎಲ್ಲವೂ ಅಸ್ತವ್ಯಸ್ತವಾಯಿತು. ಶ್ರೀರಾಮನ ನಿರ್ಗಮನದ ಬಳಿಕ ಅಯೋಧ್ಯೆಯಲ್ಲಿದ್ದ ಯಾರಿಗೂ ಏನೂ ಬೇಕಾಗಿರಲಿಲ್ಲ.
ಮಕ್ಕಳು ಸ್ತನ್ಯವನ್ನು ಪಾನ ಮಾಡಲು ತಾಯಿಯರನ್ನು ಅಪೇಕ್ಷಿಸುತ್ತಿರಲಿಲ್ಲ. ಪತ್ನಿಯರು ಪತಿಯ ಸೇವೆಯನ್ನು ಮಾಡುತ್ತಿರಲಿಲ್ಲ. ಅಣ್ಣಂದಿರು ತಮ್ಮಂದಿರ ಯೋಗಕ್ಷೇಮಗಳನ್ನಾಗಲಿ ತಮ್ಮಂದಿರು ಅಣ್ಣಂದಿರ ಸೇವೆಯನ್ನಾಗಲಿ ಮಾಡಲು ಹೋಗುತ್ತಿರಲಿಲ್ಲ. ಸರ್ವರು ಸರ್ವವನ್ನು ಪರಿತ್ಯಜಿಸಿ ಶ್ರೀರಾಮನನ್ನೇ ನಿರಂತರವಾಗಿ ಚಿಂತಿಸುತ್ತಿದ್ದರು. ಶ್ರೀರಾಮನ ಗೆಳೆಯರೆಲ್ಲರೂ ಬುದ್ಧಿಗೆಟ್ಟವರಾದರು. ಅವನ ವಿಯೋಗದಿಂದ ಉಂಟಾದ ಶೋಕದ ಭಾರದಿಂದ ಸಮಾಕ್ರಾಂತರಾಗಿದ್ದ ಅವರು ಹಲವಾರು ದಿವಸಗಳವರೆಗೆ ನಿದ್ದೆಯನ್ನೇ ಮಾಡಲಿಲ್ಲ. ತ್ರೈಲೋಕ್ಯಾಧಿಪತಿಯಾದ ಇಂದ್ರನಿಂದ ರಹಿತವಾದ ಪರ್ವತ ಸಹಿತವಾದ ಭೂಮಿಯು ಭಯದಿಂದಲೂ ಶೋಕದಿಂದಲೂ ಪೀಡಿಸಲ್ಪಟ್ಟು ಘೋರ ಶಬ್ದ ಮಾಡುತ್ತಾ ಹೇಗೆ ಕಂಪಿಸುವುದೋ ಅದೇ ರೀತಿಯಲ್ಲಿ ಮಹಾತ್ಮನಾದ ಶ್ರೀರಾಮನಿಂದ ರಹಿತವಾದಂತಹ ಗಜ, ಅಶ್ವ, ಪದಾತಿ ಸೈನ್ಯಗಳಿಂದ ಕೂಡಿರುವ ಅಯೋಧ್ಯೆಯು ಕಂಪಿಸಿಬಿಟ್ಟಿತು ಮತ್ತು ಘೋರವಾದ ಧ್ವನಿಯನ್ನು ಮಾಡಿತು.